ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಏನು ಅನ್ನೋದ್ರ ಬಗ್ಗೆ ಇರುತ್ತೆ. ಎಸ್, ಅವರು ಪ್ರಸ್ತುತವಾಗಿ ನಿಮ್ಮ ಒಂದು ಆಲೋಚನೆಯಲ್ಲಿ ಇದ್ದಾರಾ, ಅಥವಾ ನಿಮ್ಮ ಬಗ್ಗೆ ನಿಮ್ಮ ಕುರಿತು ಏನು ಯೋಚನೆ ಮಾಡ್ತಾ ಇದ್ದಾರೆ, ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ. ಈ ಒಂದು ರೀಡಿಂಗ್ ನೋ ಕಾಂಟ್ಯಾಕ್ಟಲ್ಲಿ ಯಾರಿದ್ದೀರಾ ಅವರಿಗೋಸ್ಕರ ಇದು ರೆಸನೇಟ್ ಆಗುತ್ತೆ. ನೀವು ನೋ ಕಾಂಟ್ಯಾಕ್ಟಲ್ಲಿದ್ದೀರಾ, ಬ್ರೇಕಪ್ ಸಿಚುವೇಷನ್ನಲ್ಲಿದ್ದೀರಾ, ಲಾಂಗ್ ಡಿಸ್ಟೆನ್ಸಲ್ಲಿದ್ದೂ ಕೂಡ ನೀವು ನೋ ಕಮ್ಯುನಿಕೇಷನ್ನಲ್ಲಿದ್ದೀರಾ, ಮೀಟ್ ಆಗಿಲ್ಲ, ಅಥವಾ ತುಂಬ ವರ್ಷದಿಂದ ಮೀಟ್ ಆಗಿಲ್ಲ, ತುಂಬ ದಿನಗಳಿಂದ ಮಾತಿಗೆ ಸಿಕ್ಕಿಲ್ಲ ಅಂದರೂ ಕೂಡ ಈ ಒಂದು ರೀಡಿಂಗ್ ನಿಮಗೆ ರೆಸನೇಟ್ ಆಗುತ್ತೆ. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕೋ ಡಿಸ್ಕ್ರಿಪ್ಷನಲ್ಲಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಗೈಸ್, ನೀವು ಯಾರೆಲ್ಲ ಥರ್ಡ್ ಪಾರ್ಟಿ ಸಿಚುವೇಷನ್ನಲ್ಲಿ ಇದ್ದೀರಾ ಅಥವಾ ಥರ್ಡ್ ಪಾರ್ಟಿಯಿಂದ ಸಫರ್ ಆಗ್ತಾ ಇದ್ದೀರಾ ಅಂದರೆ ನಿಮಗೋಸ್ಕರ ಒಂದು ಅಪರ್ಚುನಿಟಿ ಅನ್ನೋದು ಸಿಗ್ತಾ ಇದೆ. ಆ್ಯಂಡ್ ದಟ್ ಅಪರ್ಚುನಿಟಿ ಈಸ್ ನ್ಯೂ ಮೂನ್ ಡೇ ಅಂತ ಹೇಳಬಹುದು. ನ್ಯೂ ಫುಲ್ ಮೂನ್ ಡೇ ದಿನ ನಿಮಗೆ ಗೈಡೆಡ್ ಮೆಡಿಟೇಷನ್ ಥರ್ಡ್ ಪಾರ್ಟಿ ರಿಮೂವಲ್ ಬಗ್ಗೆನೇ ನಾನು ಮಾಡ್ತಾ ಇರೋದು. ಇಂಟ್ರೆಸ್ಟೆಡ್ ಇರೋರು ನೀವು ಜಾಯಿನ್ ಆಗಬಹುದು ಅಂತ ಹೇಳ್ತೀನಿ. ವೆಬಿನಾರ್ ಡೀಟೇಲ್ಸ್ ಎಲ್ಲ ನೀವು ಡಿಸ್ಕ್ರಿಪ್ಷನ್ಲಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಡೀಟೇಲ್ಸ್ ಎಲ್ಲ ಸಿಗುತ್ತೆ. ಈ ಒಂದು ಮೆಡಿಟೇಷನ್ನ ಜಾಯಿನ್ ಆಗೋದ್ರಿಂದ ನಿಮ್ಮ ಒಂದು ಲೈಫ್ ತುಂಬಾ ಬದಲಾಗುತ್ತೆ ಅಂತ ಹೇಳಬಹುದು. ಥರ್ಡ್ ಪಾರ್ಟಿಯಿಂದ ನೀವು ಶಾಶ್ವತವಾಗಿ ಪರಿಹಾರ ಅನ್ನೋದನ್ನು ಪಡ್ಕೋಬಹುದು ಈ ಒಂದು ಮೆಡಿಟೇಷನ್ ಮಾಡೋದ್ರಿಂದ. ಆ್ಯಂಡ್ ಮೆಡಿಟೇಷನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಸಹ ನಿಮ್ಮ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಥರ್ಡ್ ಪಾರ್ಟಿಯಲ್ಲಿ ಯಾರೆಲ್ಲ ಇದ್ದೀರಾ ಅವರು ಖಂಡಿತವಾಗ್ಲೂ ಈ ಒಂದು ವೆಬಿನಾರ್ನ ಜಾಯ್ನ್ ಆಗಿ ಬೆನಿಫಿಟ್ಗಳನ್ನ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಓಕೆ, ಲೆಟ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ನಿಮ್ಮ ಪಾರ್ಟ್ನರ್ ಅವರ ಹೆಸರನ್ನು ಮನಸ್ಸಲ್ಲಿಟ್ಕೊಂಡು ಈ ಒಂದು ವಿಡಿಯೋನ ನೋಡಿ. ಅವರ ಹೆಸರನ್ನು 3 ಬಾರಿ ತಗೊಳ್ಳಿ, ಸೊ ದಟ್ ನಿಮಗೆ ಎನರ್ಜಿ ಅನ್ನೋದು ಕನೆಕ್ಟ್ ಆಗುತ್ತೆ. ಅವರು ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇದ್ದಾರೆ, ನಿಮ್ಮ ಕುರಿತು ಯಾವ ಭಾವನೆಯಲ್ಲಿದ್ದಾರೆ, ಈಗ ಏನು ಅವರ ಒಂದು ಸದ್ಯದ ಪರಿಸ್ಥಿತಿ. ದ ಸನ್ ಕಾರ್ಡ್ ಬಂದಿದೆ. ಓಕೆ, ಸೊ ಇಲ್ಲಿ ಅವರು ಯೋಚಿಸ್ತಾ ಇರೋದು ರಿಯೂನಿಯನ್ ಬಗ್ಗೆ. ರಿಯೂನಿಯನ್ ಮಾಡ್ಕೊಳ್ಳೋಣ, ರಿಯೂನಿಯನ್ ಅಪ್ರೋಚ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದಾರೆ. ಒಂದು ನ್ಯೂ ಸ್ಟಾರ್ಟ್ ಅನ್ನೋದು ನಿಮ್ಮ ಜೊತೆಗೆ ಮಾಡ್ಕೋಬೇಕು. ಆ್ಯಂಡ್ ಅಗೇನ್ 7 ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ಸ್ಟಿಲ್ ನಾನು ಅವರಿಗೆ ಚೀಟ್ ಮಾಡಿದ್ದೀನಿ ಅನ್ನೋ ಒಂದು ಗಿಲ್ಟಲ್ಲೇ ಈ ಒಂದು ಪರ್ಸನ್ ಇದ್ದಾರೆ ಅಂತ ಹೇಳಬಹುದು. ಸಮ್ವೇರ್ ಎಲ್ಸ್ ಈ ಪರ್ಸನ್ಗೆ ಯಾವುದೋ ಒಂದು ಪರಿಸ್ಥಿತಿಗೆ ಕಟ್ಟು ಬಿದ್ದು ಇವ್ರು ನಿಮ್ಮಿಂದ ದೂರ ಆಗಿದ್ದಾರೆ. ಆ್ಯಂಡ್ ನಿಮಗೆ ಅದು ಅನಿಸಿದೆ ಎಲ್ಲೋ ಒಂದು ಕಡೆ ನನ್ನ ಪರ್ಸನನ್ನು ಚೀಟ್ ಮಾಡಿದ್ದಾರೆ ಅಂತ. ಸೊ ನಾನು ಚೀಟ್ ಮಾಡಿದ್ದೀನಿ, ವಿತೌಟ್ ಅ ರೀಸನ್ ನಾನು ನನ್ನ ಪರ್ಸನ್ನ ಬಿಟ್ಟು ಹೋಗಿದ್ದೀನಿ, ಆ ಒಂದು ಕಾರಣಕ್ಕೆ ಅವ್ರು ಅದೇ ಮನಸ್ಥಿತಿನಲ್ಲಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆ್ಯಂಡ್ ಡೆತ್ ಬರ್ತಾ ಇದೆ. ಆ್ಯಂಡ್ ಅಗೇನ್ ಅವ್ರು ಥಿಂಕ್ ಮಾಡ್ತಾ ಇರೋದು ಆಲ್ಮೋಸ್ಟ್ ಹೇಗಾದರೂ ಮಾಡಿ ಈ ಒಂದು ಸಿಚುವೇಶನ್ ಏನಿದೆ, ಈ ಒಂದು ಪರಿಸ್ಥಿತಿ ಏನಿದೆ ಅದು ಇಂಪ್ರೂವ್ ಆಗಲಿ, ಎಂಡ್ ಆಗಲಿ, ಒಳ್ಳೆ ದಿನಗಳು ಬರಲಿ ಅಂತ ಅವ್ರು ಕಾಯ್ತಾ ಇದ್ದಾರೆ. ಆ್ಯಂಡ್ ಅಗೇನ್ ಯೂನಿವರ್ಸ್ ಕಡೆಯಿಂದನೂ ಅದೇ ಸೈನ್ ಬರ್ತಾ ಇದೆ ದಟ್ ನಿಮ್ಮ ಒಂದು ಪರ್ಸನ್ ಜೊತೆಗೆ ಒಂದು ನ್ಯೂ ಜರ್ನಿ ಅನ್ನೋದನ್ನು ಸ್ಟಾರ್ಟ್ ಮಾಡಲೇಬೇಕು ನೀವು ಅಂತಲೂ ಕೂಡ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ನೆಕ್ಸ್ಟ್ ನೋಡೋಣ. ಓಕೆ, ಕ್ವೀನ್ ಆಫ್ ಕಪ್ಸ್. ಓಕೆ, ಸೊ ಈ ಪರ್ಸನ್ ಸಮಥಿಂಗ್ ಈಸ್ ಪ್ರಿಪೇರಿಂಗ್ ಫಾರ್ ಯು ಅಂತ ಹೇಳಬಹುದು. ಈ ಪರ್ಸನ್ ನಿಮಗೇನೋ ಪ್ರಿಪೇರ್ ಮಾಡ್ತಾ ಇದ್ದಾರೆ ಅಥವಾ ಏನೋ ಸರ್ಪ್ರೈಸ್ ಕೊಡೋದಕ್ಕೆ. ಬಹುಶಃ ಅವರು ಒಂದು ಬಿಗ್ ಸರ್ಪ್ರೈಸ್ ಅನ್ನೋದನ್ನು ಕಮಿಟ್ಮೆಂಟ್ ಮುಖಾಂತರ ನಿಮಗೆ ಕೊಟ್ಟು ಆ ಒಂದು ಸರ್ಪ್ರೈಸ್ನ ಕೊಡಬಹುದು. ಅಥವಾ ಕಮ್ಮಿಂಗ್ ಡೇಸಲ್ಲಿ ನಿಮ್ಮ ಒಂದು ಬರ್ಡೇ ಇರಬಹುದು, ಅದಕ್ಕೋಸ್ಕರ ಅವರು ನಿಮಗೆ ಸರ್ಪ್ರೈಸ್ ಅನ್ನೋದನ್ನು ಕೊಡ್ತಾರೆ ಅಂತ ಹೇಳಬಹುದು. ಸಮಥಿಂಗ್ ಒಂದು ಬಿಗ್ ಗಿಫ್ಟ್ ಅನ್ನೋದನ್ನು ನಿಮಗೆ ಕಳಿಸ್ಕೊಡ್ತಾರೆ ಈ ಒಂದು ಪರ್ಸನ್ ಅಂತ ಹೇಳ್ಬೋದು. ಈ ಪರ್ಸನ್ ಕಡೆಯಿಂದ ನಿಮಗೆ ಸಿಗುತ್ತೆ ಅಂತ ಹೇಳಬಹುದು. ಓಕೆ 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 ಆ್ಯಂಡ್ ಈ ಪರ್ಸನ್ ನಿಮಗೆ ಹೇಳ್ತಾ ಇರೋದು ನಿಮ್ಮ ಒಂದು ಕೆರಿಯರ್ ಕಡೆ ಗಮನ ಹರಿಸ್ಬೇಕು ಅಂತಲೂ ಹೇಳ್ತಾ ಇದ್ದಾರೆ. ದಟ್ ತುಂಬ ಸ್ಟ್ರೆಸ್ ತೊಗೊಳ್ಬೇಡ, ತುಂಬ ಯೋಚನೆ ಮಾಡಬೇಡ, ನಾನಿಲ್ಲ ಅಂತ ಕೊರಗಬೇಡ, ನಾನು ಬರ್ತೀನಿ, ಒಂದಲ್ಲ ಒಂದಿನ ನಮ್ಮಿಬ್ಬರ ಒಂದು ಡೆಸ್ಟಿನಿ ಮತ್ತೆ ಜೊತೆ ಆಗುತ್ತೆ, ಬಟ್ ನಿನ್ನ ಕೆರಿಯರ್ ಕಡೆ ನೀನು ಫೋಕಸ್ ಮಾಡು ಅಂತಲೂ ಹೇಳ್ತಾ ಇದ್ದಾರೆ. ಸೊ ಎಲ್ಲೋ ಒಂದು ಕಡೆ ನೀವು ನಿಮ್ಮ ಪರ್ಸನ್ನ ನೆನೆಸ್ಕೊಂಡು ಅಥವಾ ಅವ್ರಿಗೋಸ್ಕರ ನೀವೇನಾದರೂ ಕಾಲ ಕಳೀತಾ ಇದ್ದರೆ ಫಸ್ಟು ನಿಮ್ಮ ಒಂದು ಕೆರಿಯರ್ ಕಡೆನೂ ಸ್ವಲ್ಪ ಫೋಕಸ್ ಮಾಡಿ. ಇವನ್ ಅವರು ಕೂಡ ಅವ್ರ ಕೆರಿಯರ್ ಕಡೆ ಫೋಕಸ್ಡ್ ಆಗಿದ್ದಾರೆ ನೋಡಿ.
ಕಿಂಗ್ ಆಫ್ ಪ್ಯಾಂಟಿಕಲ್ಸ್ ಬರ್ತಾ ಇರೋದ್ರಿಂದ ಈ ಪರ್ಸನ್ ಒಂದು ನ್ಯೂ ಸ್ಟಾರ್ಟಪ್ ಅನ್ನೋದನ್ನು ಶುರು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಹುದು, ಒಂದು ಬಿಸ್ನೆಸ್ ಅನ್ನೋದನ್ನು ಶುರು ಮಾಡ್ಕೊಂಡಿದ್ದಾರೆ ಅಂತ ಹೇಳಬಹುದು. ಅದ್ರ ಕಡೆ ಅವರು ವರ್ಕ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅವರು ಯೋಚನೆ ಮಾಡ್ತಾ ಇರೋದು ನಿಮ್ಮ ಒಂದು ಕೆರಿಯರ್ ಕೂಡ ಬಿಲ್ಡ್ ಆಗಲಿ, ಸೊ ದಟ್ ಇಬ್ಬರು ಕೆರಿಯರಲ್ಲಿ ಸೆಟಲ್ ಆದರೆ ಲೈಫಲ್ಲಿ ತುಂಬ ಚೆನ್ನಾಗಿರ್ತೀವಿ ಅಂತಲೂ ಅವ್ರು ಅಂದ್ಕೊಳ್ತಾ ಇದ್ದಾರೆ. ಆ್ಯಂಡ್ 2 ಆಫ್ ಪ್ಯಾಂಟಿಕಲ್ಸ್ ಅಗೇನ್ ಈ ಒಂದು ಪರ್ಸನ್ ತುಂಬಾ ಒದ್ದಾಡ್ತಾ ಇದ್ದಾರೆ ಅಂತ ಹೇಳಬಹುದು. ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಇವರ ಒಂದು ಪರ್ಸ್ನಲ್ ಲೈಫ್ ಅಥವಾ ಪ್ರೊಫೆಷನಲ್ ಲೈಫ್ ತುಂಬಾ ಅಪ್ಸ್ ಆ್ಯಂಡ್ ಡೌನ್ಸ್ನ ನೋಡ್ತಾ ಇದ್ದಾರೆ. ತುಂಬಾ ಒಂದು ಬಿಸ್ನೆಸ್ಗೆ ಅಥವಾ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಫಿನಾನ್ಷಿಯಲಿ ಸ್ವಲ್ಪ ಸ್ಟ್ರಗಲ್ ಪಡ್ತಾ ಇದ್ದಾರೆ. ಸೊ ಆ ಒಂದು ಬ್ಯಾಲೆನ್ಸಿಂಗ್ ಹಂತದಲ್ಲಿ ನೋಡೋದಾದರೆ ನಿಮ್ಮ ಕಡೆ ಅವರ ಗಮನ ಇಲ್ಲ. ಅದಕ್ಕೋಸ್ಕರ ಅವರು ಸಾರಿ ಫೀಲ್ ಮಾಡ್ತಾ ಇದ್ದಾರೆ. ದಟ್ ಜೆನ್ಯೂನ್ ಆಗಿ ನಾನು ಒಂದು ಟೈಮ್ ಅನ್ನೋದನ್ನು ಫಿಲ್ ಮಾಡ್ತಾ ಇಲ್ಲ, ಎಷ್ಟೇ ಪ್ರೀತಿ ಕೊಟ್ಟರು ಟೈಮ್ ಕೊಡದೇ ಇದ್ದರೆ ಅದು ಆ ಪ್ರೀತಿಗೆ ಏನೂ ಒಂದು ಅರ್ಥ ಸಿಗೋದಿಲ್ಲ. ಬಟ್ ಆ ಒಂದು ಟೈಮ್ನ ನಾನು ಕೊಡೋಕ್ಕಾಗ್ತಾ ಇಲ್ಲ. ಸಮ್ ಪೀಪಲ್ ಆರ್ ಹಿಯರ್ ಲೈಕ್ ಕಾಂಟ್ಯಾಕ್ಟಲ್ಲಿ ಇದ್ದೀರಾ, ಬಟ್ ಸ್ಟಿಲ್ ಸಮ್ವೇರ್ ಒಂದು ನಿಮ್ಮ ಇಬ್ಬರ ಮಧ್ಯೆ ಜಗಳ ಬರೋದು ಟೈಮ್ ಕೊಡ್ತಾ ಇಲ್ಲ, ಟೈಮ್ ಸಿಗ್ತಾ ಇಲ್ಲ, ನೀ ನನಗೆ ಪ್ರಯಾರಿಟೀಸ್ ಕೊಡ್ತಾ ಇಲ್ಲ, ಈ ರೀತಿ ವಿಚಾರಗಳಿಗೆ ತುಂಬಾ ಜಗಳಗಳಾಗಿದೆ ಅಂತ ಹೇಳಬಹುದು. ಆ್ಯಂಡ್ ಪೇಜ್ ಆಫ್ ಪ್ಯಾಂಟಿಕಲ್ಸ್ ಬರ್ತಾ ಇದೆ. ನ್ಯೂ ಅಪರ್ಚುನಿಟೀಸ್ ಅನ್ನೋದು ನಿಮ್ಮ ಲೈಫಲ್ಲಿ ಕೂಡ ಇದೆ ಅಂತ ಹೇಳಬಹುದು, ಅವರ ಲೈಫಲ್ಲೂ ಕೂಡ ಇದೆ. ಒಂದು ನ್ಯೂ ಜರ್ನಿ ಅನ್ನೋದನ್ನು ಇವ್ರ ಜೊತೆ ನೀವು ಸ್ಟಾರ್ಟ್ ಮಾಡ್ತೀರಾ. ಒಂದು ನ್ಯೂ ಬಿಸ್ನೆಸ್ ಅಪರ್ಚುನಿಟೀಸ್ ಅಥವಾ ನ್ಯೂ ಜಾಬ್ ಸಮಥಿಂಗ್, ಈ ಪರ್ಸನ್ಗೆ ಒಂದು ನ್ಯೂ ಅಪರ್ಚುನಿಟಿ, ನ್ಯೂ ಜಾಬ್, ನ್ಯೂ ಇನ್ವೆಸ್ಟರ್ಸ್, ಏನೋ ಒಂದು ಸಮಥಿಂಗ್ ನ್ಯೂ ಅನ್ನೋದಾಗುತ್ತೆ. ಒಂದು ಕೆರಿಯರಲ್ಲಿ ಇವರು ಒಂದು ಒಳ್ಳೆ ಗ್ರೋತ್ ಅನ್ನೋದನ್ನು ತಗೊಳ್ತಾ ಇದ್ದಾರೆ. ಸೊ ಆ ಗ್ರೋತ್ನು ಕೂಡ ನಿಮ್ಮ ಜೊತೆಗೇ ಕೆರಿಯರಲ್ಲಿ ಒಂದು ಗ್ರೋತ್ ಅನ್ನೋದು ನಿಮ್ಮ ಜೊತೆಗೇ ಮಾಡ್ಕೋಬೇಕು, ಗ್ರೋತ್ ಆಗಬೇಕು, ನಿಮ್ಮ ಜೊತೆಗೇ ಗ್ರೋತ್ ಆಗಬೇಕು, ಈ ರೀತಿ ಯೋಚನೆಗಳಿದೆ. ಆ್ಯಂಡ್ ಈ ಪರ್ಸನ್ ಯೋಚನೆ ಮಾಡ್ತಾ ಇರೋದು ನಿಮ್ಮ ಒಂದು ಲೈಫ್ ಲಾಂಗ್ ನಿಮ್ಮ ಜೊತೆಗೇ ನನ್ನ ಒಂದು ಏಜ್ ಆಗಬೇಕು, ಈ ರೀತಿ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಸಾಯೋವರೆಗೂ ನಾನು ಇರಬೇಕು ಈ ಪರ್ಸನ್ ಜೊತೆಗೆ, ಆದರೆ ಯಾವ ರೀತಿ ಇರಬೇಕು, ಹೇಗಿರಬೇಕು, ಈ ರೀತಿ ಒಂದು ಯೋಚನೆಯಲ್ಲಿ ಅವರಿದ್ದಾರೆ. ಆ್ಯಂಡ್ ಅಗೇನ್ ಅವ್ರು ನಿಮ್ಮ ಬಗ್ಗೆ ತುಂಬ ಪ್ರೌಡ್ ಫೀಲ್ ಮಾಡ್ತಾ ಇದ್ದಾರೆ. ದಟ್ ನೀವು ತುಂಬ ಇಂಡಿಪೆಂಡೆಂಟ್ ಆಗಿದ್ದೀರಾ, ತುಂಬಾ ಸ್ಟ್ರಾಂಗಾಗಿ ಡಿಸಿಷನ್ಸ್ನ ತೊಗೊಳ್ತೀರಾ, ಒಬ್ಬರೇ ಹಾರ್ಡ್ ವರ್ಕ್ ಮಾಡ್ತೀರಾ. ಸೊ ಆ ಒಂದು ಕ್ವಾಲಿಟಿ ಅವ್ರಿಗೆ ನಿಮ್ಮ ಮೇಲೆ ತುಂಬ ಇಷ್ಟ ಆಗುವಂಥದ್ದು. ಏನೇ ಸಿಚುವೇಶನ್ಸ್ ಬಂದರೂ ನೀವು ಅವ್ರಿಗೆ ಮೋಟಿವೇಟ್ ಅನ್ನೋದನ್ನು ಮಾಡ್ತೀರಾ. ಆ ಒಂದು ಕಾರಣಕ್ಕೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ನಿಮ್ಮ ಒಂದು ಕ್ವಾಲಿಟಿ, ಆ್ಯಂಡ್ ಅಪ್ರಿಷಿಯೇಟ್ ಕೂಡ ಮಾಡ್ತಾರೆ ಅಂತ ಹೇಳ್ಬಹುದು. ಆ ಒಂದು ಏನಿದ್ರಿ ನೀವು ಅದೇ ಒಂದು ವಿಚಾರನ ನೆನೆಸ್ಕೊಂಡು ಅವರು ಎಲ್ಲೋ ಒಂದು ಕಡೆ ಸ್ವಲ್ಪ ರಿಲೀಫ್ ಇದ್ದಾರೆ. ಸಮ್ವೇರ್ ನನ್ನ ಪರ್ಸನ್ ತುಂಬ ಎಷ್ಟೇ ಸ್ಟ್ರಗಲ್ ಇದ್ದರೂ ಕೂಡ ಒಂದು ಸ್ಟ್ರಾಂಗ್ ಆಗಿ ನಿಂತ್ಕೊಳ್ತಾರೆ ಅನ್ನೋ ಒಂದು ಸಮಾಧಾನ ಅವರಲ್ಲಿ ಇದೆ ಅಂತ ಹೇಳಬಹುದು. ನೆಕ್ಸ್ಟ್ ಆ್ಯಂಡ್ ದ ಮೆಜಿಷಿಯನ್ ಕಾರ್ಡ್ ಬಂದಿದೆ. ದ ಓವರ್ ಆಲ್ ಕಾರ್ಡ್ಸ್ ಆರ್ ವೆರಿ ಪಾಸಿಟಿವ್ ಕಾರ್ಡ್ಸ್ ನಿಮಗೋಸ್ಕರ ಬರ್ತಾ ಇರೋದು ಗೈಸ್. ಸೊ ಈ ಒಂದು ಡೆಸ್ಟಿನಿ ಏನಿದೆ, ನಿಮ್ಮ ಪ್ರೀತಿಯ ಡೆಸ್ಟಿನಿ, ಡೆಫಿನೆಟ್ಲಿ ಯೂನಿವರ್ಸ್ ಬ್ಲೆಸ್ಸಿಂಗ್ ಸಿಗ್ತಾ ಇದೆ. ಒಂದು ಅಬಂಡೆನ್ಸ್ ನಿಮ್ಮ ಫ್ಯೂಚರ್ಗೆ. ಅವರು ಇನ್ ಫ್ಯೂಚರಲ್ಲಿ ನಿಮಗೆ ಏನು ಕಮ್ಮಿ ಆಗದೆ ನೋಡ್ಕೋಬೇಕು ಅಂದರೆ ಈ ಒಂದು ಸಂದರ್ಭದಲ್ಲಿ ಅವ್ರು ಸ್ಟ್ರಗಲ್ ಮಾಡಲೇಬೇಕು. ಅದಕ್ಕೋಸ್ಕರ ಅವ್ರು ನಿಮ್ಮಿಂದ ಸ್ವಲ್ಪ ದೂರ ಇದ್ದಾರೆ ಅಷ್ಟೇ. ಆ್ಯಕ್ಷನ್ಸ್ಗಳನ್ನ ಅವರು ಪಡ್ಕೊಳ್ತಾ ಇದ್ದಾರೆ. ಚಾರಿಯಟ್ ಕಾರ್ಡ್ ಬಂದಿದೆ. ಸೊ ಅವ್ರು ಆ್ಯಕ್ಷನ್ಸ್ನ ಮಾಡ್ತಾ ಇದ್ದಾರೆ, ಅದರ ಮೇಲೆ ವರ್ಕ್ ಹಾರ್ಡ್ ಮಾಡ್ತಾ ಇದ್ದಾರೆ. ಸೊ ಅದೆಲ್ಲ ಆದಮೇಲೆ ಡೆಫಿನೆಟ್ಲಿ ಅವ್ರು ನಿಮ್ಮ ಹತ್ರಕ್ಕೆ ಬರ್ತಾರೆ. ಬಟ್ ಯು ಹ್ಯಾವ್ ಟು ವೇಟ್ ಫಾರ್ ಸಮ್ ಡೇಸ್ ಅಂತ ಹೇಳ್ತೀನಿ. ಅದರ್ ದೆನ್ ದಟ್ ನಿಮಗೂ ಕೂಡ ಒಂದು ಗೈಡೆನ್ಸ್ ಏನು ಅಂದರೆ, ಜಾಸ್ತಿ ಯಾವುದು ಇಲ್ವೋ ನಿಮ್ಮ ಹತ್ರ ಅದನ್ನು ಬಿಟ್ಟು ಏನಿದೆ ಅದ್ರ ಕಡೆ ಫೋಕಸ್ ಮಾಡ್ತಾ ಹೋಗಿ. ಆಟೋಮೆಟಿಕ್ಕಾಗಿ ನಿಮ್ಮ ಲೈಫಲ್ಲಿ ಎಲ್ಲವೂ ಬರೋದಕ್ಕೆ ಶುರು ಆಗುತ್ತೆ. ಆ್ಯಂಡ್ ಫೋಕಸ್ ಆನ್ ಯುವರ್ ಕೆರಿಯರ್ ಅಂತಲೂ ಹೇಳ್ತೀನಿ. ಈಗ ನಿಮ್ಮ ಪರ್ಸನ್ ಜೊತೆ ನೀವು ನೋ ಕಾಂಟ್ಯಾಕ್ಟಲ್ಲೂ ಇರಬಹುದು, ಮಾತಾಡದೇ ಇರಬಹುದು, ಬಟ್ ಈ ಒಂದು ಪರ್ಸನ್ಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ. ನಿಮಗೆ ಒಂದು ಸೆಕ್ಯೂರಿಟಿ ಕೊಡಬೇಕು, ಒಂದು ಸೆಕ್ಯೂರ್ಡ್ ಲೈಫು ಮಾಡಬೇಕು. ಈ ಒಂದು ದೂರ ಏನಿದೆ ಇದನ್ನು ಅನುಭವಿಸಲೇಬೇಕು. ಬಿಕಾಸ್ ಮುಂದೆ ಫ್ಯೂಚರಲ್ಲಿ ಚೆನ್ನಾಗಿರಲೇಬೇಕು ಅಂದರೆ ಈಗ ಈ ಡಿಸ್ಟೆನ್ಸ್ ಅವಶ್ಯಕತೆ ಇದೆ, ಈ ಡಿಸ್ಟೆನ್ಸ್ ನೀಡ್ ಇದೆ ಅಂತ ಈ ಪರ್ಸನ್ ಅಂದ್ಕೊಳ್ತಾ ಇರೋದು. ಅದಕ್ಕೋಸ್ಕರ ಈ ಒಂದು ಟೈಮಲ್ಲಿ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಒಂದು ಸೆಲ್ಫ್ ಮೇಲೆ ನೀವು ವರ್ಕ್ ಮಾಡಿ, ಸೆಲ್ಫ್ ಪ್ರಿಯಾರಿಟಿ ಮೇಲೆ ವರ್ಕ್ ಮಾಡಿ ಅಂತ ಹೇಳ್ತೀನಿ. ನಿಮ್ಮ ಮೇಲೆ ಜಾಸ್ತಿ ಫೋಕಸ್ ಮಾಡಿ, ಕೆರಿಯರ್ ಮೇಲೆ ಫೋಕಸ್ ಮಾಡಿ, ನ್ಯೂ ಥಿಂಗ್ಸ್ನ ಲರ್ನ್ ಮಾಡಿ ನೀವು ಕೂಡ ಅಂತ ಹೇಳ್ತೀನಿ. ಬಿಕಾಸ್ ನಿಮ್ಮ ಪರ್ಸನ್ ಏನಿದ್ದಾರೆ ಅವರು ಅವರ ಒಂದು ಕೆರಿಯರ್ ಗ್ರೋತಲ್ಲಿ ತುಂಬ ಬ್ಯುಸಿ ಆಗಿದ್ದಾರೆ ಅಂತ ಹೇಳ್ಬೋದು. ಅದನ್ನು ನಿಮ್ಮಿಂದನೂ ಅದನ್ನೇ ಅವರು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದಾರೆ, ನಿಮ್ಮ ಒಂದು ಕೆರಿಯರ್ ಕೂಡ ಚೆನ್ನಾಗಾಗಬೇಕು ಅಂತ. ಸೊ ಇದಾಗಿತ್ತು ನಿಮ್ಮ ರೀಡಿಂಗ್. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.